ಓಕೆ, ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಇದು ಪ್ರಕೃತಿ KTV ಕನ್ನಡ. ನಾವಿರೋದು ಇವತ್ತು ಮಂಡ್ಯದಲ್ಲಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಇಲ್ಲಿ 8 ಲಕ್ಷಕ್ಕೂ ಅಧಿಕ ಜನಕ್ಕೆ ಅಡುಗೆ ಸಂತೆ ಕೂಡ ನಡೀತಾ ಇದೆ. ಇಲ್ಲಿ ನಮ್ಮ ಜೊತೆ ದುರ್ಗಾ ಕ್ಯಾಂಟರಿಂಗ್ ಅವರ ಮಾಲೀಕರಾದ ಗುರುಪ್ರಸಾದ್ ಅವರು ಇದ್ದಾರೆ. ನಮಸ್ಕಾರ. 3 ದಿವಸದಿಂದ ಅಡುಗೆ ಮಾಡ್ತಿದ್ದಾರೆ ಮಂಡ್ಯದಲ್ಲಿ. ಹೇಗೆ ಎಷ್ಟು ಲಕ್ಷ ಜನಕ್ಕೆ ಈಗಾಗಲೇ ಅಡುಗೆ ಮಾಡಿದ್ದಾರೆ, ಎಷ್ಟು ಜನ ಇಲ್ಲಿ ವರ್ಕರ್ಸ್ಗಳಿದ್ದಾರೆ, ಯಾವ್ಯಾವ ಥರ ಭೋಜನ ಊಟ ಏನಂತ ಇಲ್ಲಿ ಡೈಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ಇಲ್ಲಿಂದ ನಾವು 3 ಬ್ಯಾಚ್ಗಳನ್ನಾಗಿ 3 ಕಡೆ ಅಡುಗೆ ಮಾಡೋದನ್ನಾಗಿ 3 ಕಡೆ ವಿಂಗಡಣೆ ಮಾಡಿದ್ವಿ. ಮತ್ತು ಇವಾಗ ಒಂದು ಡಿಪಾರ್ಟ್ಮೆಂಟ್ಗೋಸ್ಕರ ಅಂತರ ಮಾಡ್ತಾಯಿದ್ವಿ. ಮತ್ತು ಜನರಲ್ ಆಗಿ ಸಾರ್ವಜನಿಕೋಸ್ಕರ 3 ಕಡೆ ಮಾಡ್ತಾಯಿದ್ವಿ. ಮೊಬೈಲ್ ಬಂದು ಇಟ್ಕೊಳ್ಳೋದು ನಮ್ಮ ಸಾರ್ವಜನಿಕೋಸ್ಕರ ಮಾಡಿದಂಥ 3 ಕಡೆ 4 ಕಡೆ ಕೌಂಟರ್ಗಳಲ್ಲಿ ನಮ್ಮ ಡೈಲಿ ಒಂದು 1.5 ಲಕ್ಷ 2 ಲಕ್ಷ ಎಕ್ಸ್ಪೆಕ್ಟೇಷನ್ ಇತ್ತು. ಅದಕ್ಕಿಂತ ಮೀರಿ 1.5ರಿಂದ 2 ಲಕ್ಷ ಜನಕ್ಕೆ ಡೈಲಿ ಇದೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್. ಅದಕ್ಕಿಂತ ಮೀರಿ ಮೊನ್ನೆ ಮತ್ತು ನಿನ್ನೆ 2 ದಿನ ಸಹ ನಾವು ಹೇಳಿದ್ಕಿಂತ ಅರ್ಧಕ್ಕರ್ಧ ಜನ ಜಾಸ್ತಿ ಹೇಳಿದ್ರು. ಒಂದು 2 ಲಕ್ಷ ನೀವು ಮ್ಯಾಕ್ಸಿಮಮ್ ಎಲ್ಲ ಕೌಂಟರ್ 2 ಲಕ್ಷ 4 ಲಕ್ಷ ಜನರಲ್ಲಿ ಅದರಲ್ಲೂ ಇವತ್ತು ಭಾನುವಾರ ಹೇಳೋಕ್ಕಾಗಲ್ಲ ಅಂತ ನಾವು ಇನ್ನೂ ಅಷ್ಟು ಮನೆ ಜಾಸ್ತಿ ಕಾಂಪಿಟೇಷನ್ ಆಗಿ ನಡೆಯಿದ್ವಿ. ಒಂದು ಕಡೆ ದಿನ ಅಲ್ವಾ, ಸ್ಲೋ ಮಷೀನಲ್ಲೆಲ್ಲ ಜನ ಬರ್ತಾಯಿದ್ದಾರೆ. ಇವತ್ತು ಮಕ್ಕಳಿಗೆ 3 ಪಟ್ಟು ಜಾಸ್ತಿ ಮಾಡ್ತೀವಿ. ಎಲ್ಲ ಕೌಂಟಲ್ಲಿ ಎಲ್ಲ ಈಗಾಗಲೇ ಎಷ್ಟು ಜನ ವರ್ಕರ್ಸಿದ್ದಾರೆ ನಿಮ್ಮ ಟೀಮಲ್ಲಿ? ಇಲ್ಲಿ ಟೀಮಲ್ಲಿ ಒಂದೊಂದು ಕೌಂಟ್ರಲ್ಲಿ ಸುಮಾರು 380ರಿಂದ 400 ಜನವರೆಗೂ ಕೆಲಸಗಳು ಮಾಡ್ತಾರೆ. ಒಂದು ಕೌಂಟ್ರಲ್ಲಿ ಸಾರ್ವಜನಿಕರ ಕೌಂಟರ್ಗಳು ಅಂತ 3 ಮಾಡಿದ್ರು. ಆ 3 ಕೌಂಟರ್ಗಳಲ್ಲಿ ಒಂದೊಂದು ಕೌಂಟ್ರಲ್ಲಿ 380ರಿಂದ 420 ಕೆಲಸ ಮಾಡ್ತಾರೆ. ಒಂದು ಕೌಂಟಲ್ಲಿ 500 ಜನ ಇದ್ದಾರೆ, 450 ಜನ ಇದ್ದಾರೆ, 430 ಜನ ಇದ್ದಾರೆ. ಈ ಥರ ಇದಕ್ಕೆಲ್ಲ ಎಲ್ಲ ಕಡೆ ಒಂದೇ ಕಡೆ ಎಷ್ಟು ದಿನಕ್ಕೆ ಬೇಕಾಗಿರೋದಕ್ಕೋಸ್ಕರ ಇನ್ನೊಂದು ವ್ಯವಸ್ಥಿತವಾದ ಇಲ್ಲೇ ತಯಾರಿ ಮಾಡೋದು.